ಪೀರಿಯಡ್ಸ್ ಕ್ರ್ಯಾಂಪ್, ಪೀರಿಯಡ್ಸ್ ಪೇನ್ ಅಥವಾ ಮೆನ್ಸ್ಟ್ರಲ್ ಪೇನ್ ಅಂತ ಹೇಳ್ಬೋದು. ಸೊ ಅದಕ್ಕಾಗಿ ಈ ವಿಡಿಯೋ ಕೇವಲ ಮಹಿಳೆಯರಷ್ಟು ನೋಡೋದಲ್ಲ, ಪುರುಷರು ಕೂಡ ನೋಡಿ ಶಿಕ್ಷಿತರಾಗ್ರಿ. ಯಾಕ್ರಿ ಅಂತಂದ್ರೆ ಸೊ ನಿಮ್ಮ ಮನ್ಯಾಗೂ ಹೆಣ್ಮಕ್ಳು ಇರ್ತಾರ. ಸೊ ಅವ್ರು ಕೆಲವೊಮ್ಮೆ ಏನಂತಂದ್ರೆ ಹಿಂಗ ಆಗಾಕತೈತಿ, ನನಗೆ ಪೇನ್ ಆಗತೈತಿ ಈ ಟೈಮ್ನಾಗ ಅಂತ ಹೇಳ್ಕೊಳಕ ಕೆಲವೊಬ್ರು ಹಿಂಜರಿತಿರ್ತಾರ ಅಥವಾ ಅಸಹ್ಯ ಪಡ್ಕೋತಿರ್ತಾರ. ಸೊ ಅವ್ರಿಗಾಗಿ ನೀವು ಈ ವಿಡಿಯೋ ನೋಡಿ ಸೊ ನೀವು ಅವರಿಗೆ ಸಲಹೆ ಸೂಚನೆಗಳನ್ನು ಕೊಡ್ಬೋದು. ಈ ರೀತಿ ಮಾಡು ಅಥವಾ ಈ ವಿಡಿಯೋ ನೋಡಿ ನಿಮ್ಗೆ ಹೆಲ್ಪ್ ಆಗ್ಬೋದು ಅಂತೇಳಿ ಹೇಳ್ಬೋದು. ನಮಸ್ತೆ, ನಾನು ಮಂಜುಳಾ, ನಿಮ್ಮ ಯೋಗ ಕೋಚ್. ಪೀರಿಯಡ್ಸ್ ಇದೊಂದು ಹೆಣ್ಮಕ್ಕಳಲ್ಲಿ ಆಗುವ ನೈಸರ್ಗಿಕ ಪ್ರಕ್ರಿಯೆ. ಸೊ ಈ ಪೀರಿಯಡ್ಸ್ ಟೈಮ್ನಾಗ ಸೊ ನಮ್ಮಲ್ಲಿ ಅಂದ್ರೆ ನಮ್ಮ ದೇಹದಲ್ಲಿ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಬದಲಾವಣೆಗಳು ಆಗ್ತಾ ಇರ್ತಾವು. ಸೊ ಇದಕ್ಕೆ ಕಾರಣ ಏನಂತಂದ್ರೆ ಸೊ ಎರಡು ಹಾರ್ಮೋನುಗಳ ಜಾಸ್ತಿ ಬಿಡುಗಡೆ ಆಗೋದ್ರಿಂದ ನಮ್ಗೆ ಹೊಟ್ಟೆ ಭಾಗದಲ್ಲಿ ಪೇನ್ ಇರ್ಬೋದು, ತೊಡೆ ಭಾಗ ಇರ್ಬೋದು, ಸೊಂಟ ಭಾಗದಲ್ಲಿ ಪೇನು, ಈ ರೀತಿ ನಮ್ಗೆ ಆಮೇಲೆ ಹ್ಯಾಮ್ಸ್ಟ್ರಿಂಗ್ ಕಡೆ ಪೇನ್ ಅಂತ ಆಗ್ತಾ ಇರ್ತಾವು. ಸೊ ಅವು ಎರಡು ಹಾರ್ಮೋನ್ ಯಾವ್ರಿ ಅಂತಂದ್ರೆ ಇಸ್ಟ್ರೋಜನ್ ಮತ್ತು ಪ್ರೊಜೆಸ್ಟ್ರಾನ್ ಅನ್ನೋ ಎರಡು ಹಾರ್ಮೋನ್ಗಳು ಜಾಸ್ತಿ ಬಿಡುಗಡೆ ಆಗೋದ್ರಿಂದ ಸೊ ನಮಗೆ ಈ ರೀತಿ ತೊಂದರೆಗಳು ಬರ್ತಾ ಇರ್ತಾವು. ಸೊ ಇವನ್ನ ನಾವು ಕೆಲವೊಂದು ಆಸನಗಳು ಮತ್ತು ಪ್ರಾಣಾಯಾಮ ಮಾಡೋದ್ರಿಂದ ಸೊ ಈ ಎರಡು ಹಾರ್ಮೋನ್ಗಳನ್ನು ನಾವು ಬ್ಯಾಲೆನ್ಸ್ ಮಾಡ್ಬೋದು. ಜೊತೆಗೆ ಸೊ ನಾವು ಇವೆಲ್ಲ ಆಸನಗಳನ್ನ ಏನೈತಲ್ಲ ಈ ವಿಡಿಯೋದಾಗಿರೋ ಎಲ್ಲ ಆಸನಗಳನ್ನ ನಾವು ಪೀರಿಯಡ್ಸ್ ಆದಾಗ್ನೂ ಮಾಡ್ಬೋದು. ಆಮೇಲೆ ಪೀರಿಯಡ್ಸ್ ಬರೋಕ್ಕಿಂತ ಮೊದಲನ್ನು ಕೂಡ ನಾವು ಮಾಡಿದ್ವಿ ಅಂತಂದ್ರೆ ಏನು ಕಠಿಣ ದಿನಗಳಿದಾವಲ್ಲ ಸೊ ಆ ಕಠಿಣ ದಿನಗಳನ್ನು ನಾವು ಆರಾಮವಾಗಿ ಕಳಿಬಹುದು. ಜೊತೆಗೆ ಇನ್ನೊಂದೇನಂತಂದ್ರೆ ಪೀರಿಯಡ್ಸ್ ಟೈಮ್ನಾಗ ನಿಮ್ಗೆ ಕೆಲವೊಬ್ರಿಗೆ ಏನಂತಂದ್ರೆ ಜೀರ್ಣ ಆಗದೆ ಇರ್ಬೋದು ಊಟ ಮಾಡಿದ್ದು. ಆಮೇಲೆ ಕೆಲವರಿಗೆ ಅಸಿಡಿಟಿ ಆಗ್ಬೋದು, ಕೆಲವರಿಗೆ ಬ್ಲೋಟಿಂಗ್ ಆಗ್ಬೋದು, ಕೆಲವರಿಗೆ ಹೆಡ್ಏಕ್ ಬರ್ಬೋದು. ಆಮೇಲೆ ಬ್ರೆಸ್ಟ್ ಏನೈತಲ್ಲ ಹೆವಿ ಅನ್ನಿಸ್ಬೋದು. ಆಮೇಲೆ ಮೂಡ್ ಸ್ವಿಂಗ್ ಆಕೈತೈತಿ, ಕೆಲವೊಬ್ರಿಗೆ ಸಿಟ್ಟು ಜಾಸ್ತಿ ಬರ್ತಿರ್ತೈತಿ. ಸೊ ಇದೆಲ್ಲ ನಾರ್ಮಲ್. ಇವೆಲ್ಲ ಆಸನಗಳನ್ನು ಮಾಡ್ಕೊಂತ ಹೋದ್ರಿ ಅಂತಂದ್ರೆ ಸೊ ಎಲ್ಲ ಏನು ತೊಂದರೆಗಳಿದಾವು, ಸೊ ಏನು ಪೇನ್ ಐತಿ, ಆಮೇಲೆ ಮೂಡ್ ಸ್ವಿಂಗ್ ಅಂತ ಏನೈತಿ ಅದೆಲ್ಲ ಕಡಿಮೆ ಆಗ್ತಾ ಬರ್ತೈತಿ. ಸೊ ಮೊದಲು ಸೀದಾ ಕುತ್ಕೋರಿ, ಎರಡೂ ಕೈ ತೊಡೆ ಮೇಲೆ ಇಟ್ಕೋರಿ, ಬೆನ್ನು ಕತ್ತು ನೇರವಾಗಿರಲಿ, ಮುಖದಲ್ಲಿ ನಗು ಇರಲಿ, ಸಹಜವಾದ ಉಸಿರಾಟ, ಕಣ್ಣುಗಳನ್ನು ಮುಚ್ಚಿರ್ತೀರಿ. ಸೊ ಒಂದು ಕೈ ಏನೈತಲ್ಲ ಹೊಟ್ಟೆ ಮೇಲೆ ಇಟ್ಕೋರಿ, ಇನ್ನೊಂದು ಕೈ ಚಿನ್ನ ಮುದ್ರ ಮಾಡಿಕೊಂಡು ತೊಡೆ ಭಾಗದ ಮೇಲೆ ಇಟ್ಕೊಂಡಿರ್ತೀರಿ. ಸೊ ಈಗ ನಾವು ಉಸಿರಾಟ ಕ್ರಿಯೆ ಮಾಡೋಣ್ರಿ. ಇಲ್ಲಿ ಬ್ರೀದಿಂಗು ಚಲಿ. ಉಸಿರು ತಗೊಂಡಾಗ ಏನೈತಲ್ಲ ಹೊಟ್ಟೆ ಭಾಗ ಉಬ್ಬಬೇಕು, ಉಸಿರು ಬಿಟ್ಟಾಗ ಹೊಟ್ಟೆ ಭಾಗ ಕುಗ್ಗಬೇಕು. ಅದ್ರ ಕಡೆ ಗಮನ ಇರಲಿ. ಬ್ರೀದ್ ಇನ್, ಬ್ರೀದ್ ಔಟ್, ಬ್ರೀದ್ ಇನ್, ಬ್ರೀದ್ ಔಟ್. ಬ್ರೀದ್ ಇನ್, breathe out. Relax. ನಿಧಾನವಾಗಿ ಕಣ್ಣುಗಳನ್ನ ತೆರೀತೀರಿ. ಸೊ ನೆಕ್ಸ್ಟ್ ನೀವು ಸುಖಾಸನ ಸ್ಥಿತಿಯೊಳಗೆ ಕೂತ್ಕೊಂಡು ಟ್ವಿಸ್ಟಿಂಗ್ ಮಾಡ್ಬೋದು ಅಥವಾ ವಜ್ರಾಸನ ಸ್ಥಿತಿಯೊಳಗೂ ಕೂಡ ಟ್ವಿಸ್ಟಿಂಗ್ ಮಾಡ್ಬೋದು. ಸೊ ನಿಮಗೆ ಯಾವ್ದು ಕರೆಕ್ಟ್ ಆಕೈತಿ ಅದನ್ನು ಮಾಡ್ರಿ. ಸೊ ಸೀದಾ ಕೂತ್ಕೊಂಡಿರ್ತೀರಿ. ಇನ್ಹೇಲ್, ಎಕ್ಸೇಲ್ ಮಾಡ್ತಾ ಎಡಗೈನೇ ಐತಲ್ಲ ಬಲಗೈನ ಮೇಲೆ ಇರಲಿ, ಇನ್ನೊಂದು ಕೈ ನಿಂಬೆಹಣ್ಣಿಂದ ಟ್ವಿಸ್ಟ್ ಆಗ್ತಿರಿ. ನಾರ್ಮಲ್ ಬ್ರೀದಿಂಗ್ ಮಾಡ್ತಾ ಇರ್ರಿ. ಮತ್ತೆ ಉಸಿರು ತಗೋತಾ ಸೆಂಟರ್ ಬರ್ತೀರಿ. ಎಕ್ಸೇಲ್ ಮಾಡ್ತಾ ಈಗ ನಿಮ್ಮ ಲೆಫ್ಟ್ ಸೈಡ್ ಪೂರ್ತಿ ಉಸಿರನ್ನು ಹೊರಗೆ ಹಾಕ್ರಿ. ಇನ್ಹೇಲ್, ಎಕ್ಸೇಲ್. ಇದೇ ರೀತಿ ಒಂದು 4 ರಿಂದ 5 ಬಾರಿ ಮಾಡ್ರಿ. ವಾಪಸ್ ಉಸಿರು ತಗೋತ ಮತ್ತೆ ಸೆಂಟರ್, ಎಕ್ಸೇಲ್, ಸೆಂಟರ್. ಸ್ವಲ್ಪ ಈ ಭಾಗದಲ್ಲೆಲ್ಲ ಸ್ವಲ್ಪ ರಿಲ್ಯಾಕ್ಸ್ ಅನ್ನಿಸ್ತೈತಿ. ಸೊ ನೆಕ್ಸ್ಟ್ 1ನೇ ಆಸನ ಪದ್ದಕೋನಾಸನ. ಸೊ ಅದಕ್ಕಾಗಿ ಕಾಲೇನಂತಲ್ಲ ಈ ರೀತಿ ಮುಂದೆ ತಗೋತೀರಿ. ಇನ್ನೊಂದು ಸ್ವಲ್ಪ ಮುಂದೆ ತಗೋರಿ. ಸೊ ಕಾಲೆರಡು ಪಾದ ಜೋಡಿಸಿದಿರಲಿ. ಸೊ ನೆಕ್ಸ್ಟ್ ಟೇಕ್ ಇನ್ ಹ್ಯಾಂಡ್, ಎಕ್ಸೇಲ್ ಮಾಡ್ತಾ ಎರಡೂ ಕಾಲನ್ನು ಈ ರೀತಿ ಕೆಳಗೆ ತಗೋತೀರಿ. ಇನ್ನು ಸ್ವಲ್ಪ ಕಾಲು ಹತ್ರ ತಗೋರಿ. ಆಮೇಲೆ ಈ ಕಾಲ ಈ ಟೈಮ್ನಾಗ ಏನಾಯ್ತಲ್ಲ ಕಾಲು ಭಾಳ ಮುಂದೆ ತೊಗೊಳಕ್ ಹೋಗ್ಬೇಡ್ರಿ, ಇಲ್ಲೇ ಇರಲಿ, ಕಾಲು ಸ್ವಲ್ಪ ದೂರ ಇರಲಿ. ಸೊ ನೆಕ್ಸ್ಟ್ ಇಲ್ಲಿಂದ ಎರಡೂ ಕೈ ಇಂಟರ್ಲಾಕ್ ಮಾಡಿಕೊಂಡು
ಸೊ ಪಾದದ ಕೆಳಗೆ ಇಟ್ಕೊರಿ ಈ ರೀತಿ. ಸೊ ಇಲ್ಲಿಂದ ಸ್ವಲ್ಪ ಎದೆ ಭಾಗವನ್ನು ಮುಂದೆ ತಗೋತೀರಿ, ಕೈ ಸ್ಟ್ರೆಚ್ ಮಾಡಿರಿ, ಸಹಜವಾದ ಉಸಿರಾಟ ಇರಲಿ, ಕಣ್ಣುಗಳನ್ನು ಮುಚ್ಚಿರ್ತೀರಿ. ಒಂದೆರಡು ಸಲ ಬ್ರೀದ್ ಇನ್, ಬ್ರೀದ್ ಔಟ್, ಬ್ರೀದ್ ಇನ್, ಬ್ರೀದ್ ಔಟ್. ಇದರ ಸ್ಥಿತಿಯೊಳಗೆ ಒಂದು 5 ಕೌಂಟ ಅನ್ಕೊಂತ ಇರ್ರಿ, ಅಥವಾ ನಿಮಗೆ ಎಲ್ಲಿ ತನಕ ಸಾಧ್ಯ ಆಗೈತೆ ಅಲ್ಲಿ ತನಕ ಕುತ್ಕೊಂಡಿರ್ತೀರಿ ಇದ ಸ್ಥಿತಿಯೊಳಗೆ. ಆದ್ರೆ ಉಸಿರಾಟ ಸಹಜವಾಗಿರಲಿ, ಜೊತೆಗೆ ನೀವು ಯಾವಾಗ ಉಸಿರು ತೊಗೊಳಕತ್ತೀರಿ, ಯಾವಾಗ ಬಿಡಾಕತ್ತೀರಿ ಅದ್ರ ಕಡೆ ಗಮನ ಕೂಡ ಇರಬೇಕು. ಸೊ ನೆಕ್ಸ್ಟ್ ಕೈ ಬಿಡಿಸ್ಕೊತೀರಿ. ಸೊ ನನ್ನ ಕೈ ಬಿಡಿಸ್ಕೊಂಡು ಇದ ಸ್ಥಿತಿಯೊಳಗೆ ಏನು ಮಾಡಿರಿ ಅಂತಂದ್ರೆ ಇಲ್ಲೆಲ್ಲ ಕಾಲು ಒತ್ತಿರಿ ಹಿಂಗೆ. ಸೊ ಇಲ್ಲೆಲ್ಲ ಪೇನ್ ಇರ್ತೈತಿ. ಸೊ ಈ ರೀತಿ ಒತ್ಕೊಂತ ಬರ್ರಿ, ಸ್ವಲ್ಪ ರಿಲ್ಯಾಕ್ಸ್ ಅನಿಸ್ತೈತಿ. ಸೊ ನೆಕ್ಸ್ಟ್ ಎರಡನೇದ್ದು ಉತ್ತಿತ ಬಾಲಾಸನ. ಸೊ ಅದಕ್ಕಾಗಿ ಏನು ಮಾಡ್ರಿ ಅಂತಂದ್ರೆ ಒಂದು ದಿಂಬು ತಗೋರಿ. ಈ ರೀತಿ ಒಂದು ದಿಂಬು ತಗೋರಿ, ಸ್ವಲ್ಪ ಮೆತ್ತಗಿರಲಿ ದಿಂಬು. ಸೊ ಇದು ದಿಂಬು ತಗೊಂಡು ಸೊ ಮೊದಲು ಏನು ಮಾಡ್ತೀರಿ ಅಂತಂದ್ರೆ ಎರಡೂ ಕಾಲು ಚಾಚ್ಕೋರಿ. ವಜ್ರಾಸನ ಸ್ಥಿತಿಗೆ ಬರ್ಬೇಕು ನಾವು. ವಜ್ರಾಸನ ಸ್ಥಿತಿಗೆ ಬರ್ತೀರಿ. ವಜ್ರಾಸನ ಸ್ಥಿತಿಗೆ ಬಂದಮೇಲೆ ಸೊ ಇಲ್ಲೇ ಸ್ವಲ್ಪ ನೀ ಏನೈತಲ್ಲ ಸ್ವಲ್ಪ ಅಗಲು ಮಾಡ್ಕೊರಿ ಇಲ್ಲಿ. ಸೊ ಅಗಲು ಮಾಡ್ಕೊಂಡ್ಮೇಲೆ ಸೊ ದಿಂಬು ನಡು ಬರಲಿ ಈ ರೀತಿ. ಸೊ ನಾವಿಲ್ಲಿ ಮುಂದೆ ಬಾಗೋದಿರ್ತೈತಿ ಇಲ್ಲಿ. ಸೊ ಮುಂದೆ ಭಾಗದಾಗ ಈ ದಿಂಬು ಏನೈತಲ್ಲ ಹೊಟ್ಟೆ ಭಾಗಕ್ಕೆ ತಾಗಬೇಕು. ಸೊ ಹೊಟ್ಟೆ ಗ್ಯಾಪ್ ಇರೋದು ಬೇಡ, ಈ ದಿಂಬು ಹತ್ತಿರಬೇಕು. ಸೊ ನೆಕ್ಸ್ಟ್ ಇಲ್ಲಿಂದ ಸೀದಾ ಕುಂತಿರ್ತೀರಿ. ಸೊ ಇಲ್ಲೇ ಉಸಿರು ತಗೋತ ಎರಡೂ ಕೈಗಳ ಮೇಲೆ ಎಕ್ಸೇಲ್ ಮಾಡ್ತಾ ಈ ರೀತಿ ನಿಧಾನವಾಗಿ ಮುಂದೆ ಬಾಗ್ತಾ ಬರ್ತೀವಿ. ಸೊ ಈ ರೀತಿ ನೋಡ್ರಿ, ಹೊಟ್ಟೆ ಭಾಗ ಏನೈತಲ್ಲ ದಿಂಬಿಗೆ ಹತ್ತಬೇಕು ಈ ರೀತಿ. ಸೊ ತಲೆ ಒಂದು ಕಡೆ ಇರಲಿ, ಸಹಜವಾದ ಉಸಿರಾಟ ಇರಲಿ. ಸೊ ಕೈ ಸ್ವಲ್ಪ ಸ್ಟ್ರೆಚ್ ಮಾಡಿರಿ. ಸೊ ಇನ್ನೂ ಸ್ವಲ್ಪ ಬೆನ್ನಿನ ಭಾಗ ಕೈನ ಸ್ಟ್ರೆಚ್ ಮಾಡ್ತೀರಿ, ರಿಲ್ಯಾಕ್ಸ್. ಸೊ ಇದೇ ಸ್ಥಿತಿಯೊಳಗೆ ಇರ್ತೀರಿ. 10 ಕೌಂಟು 5 ಕೌಂಟು ಮಾಡ್ಕೊಂತ ಇದೇ ಸ್ಥಿತಿಯೊಳಗೆ. ಆಮೇಲೆ ಈ ಸ್ಥಿತಿಗೆ ಬಂದಾಗ ಏನೈತಲ್ಲ, ಈ ಸ್ಥಿತಿಗೆ ಬಂದಾಗ ಸೊ ಹಿಪ್ ಅಪ್ ಇರೋಂಗಿಲ್ಲ, ಸೊ ಹಿಪ್ ಡೌನ್ ಇರಬೇಕು. ಆಮೇಲೆ ಹೊಟ್ಟೆ ಕಡೆ ಗ್ಯಾಪ್ ಇರೋಂಗಿಲ್ಲ, ಹೊಟ್ಟೆಗೆ ಏನೈತಲ್ಲ ದಿಂಬು ಹತ್ತಿರಬೇಕು. ಜೊತೆಗೆ ಕೈನ ಇನ್ನೂ ಸ್ವಲ್ಪ ಮುಂದೆ ಹಿಂಗೆ ಚಾಚಿದ್ರಿ ಅಂತಂದ್ರೆ ಸೊ ಇಲ್ಲಿ ಶೋಲ್ಡರ್ ಪೇನ್ ಇದ್ರೆ ಆಮೇಲೆ ಇಲ್ಲೆಲ್ಲ ಪೇನ್ ಇರ್ತೈತಿ. ಸೊ ಇವೆಲ್ಲ ಸ್ಟ್ರೆಚ್ ಆಗ್ತೈತಲ್ಲ, ಸ್ವಲ್ಪ ಪೇನ್ ಕಡಿಮೆ ಆಗ್ತೈತಿ. ಉತ್ತಿತ ಬಾಲಾಸನ. ಸೊ ನೆಕ್ಸ್ಟ್ ಮತ್ತೆ ನೀವು ಮುಂದೆ ತಲೆನ ಈ ರೀತಿ ಮುಂದೆ ತಗೊಂಡು ಇನ್ನೂ ಸ್ವಲ್ಪ ಸ್ಟ್ರೆಚ್ ಮಾಡ್ಬೋದು. ಸೊ ಇಲ್ಲಿಂದ ಇನ್ಹೇಲ್, ವಾಪಸ್ ಬರೋದ ಉಸಿರು ತಗೋತ ಮೇಲೆ ಬರ್ತಿರೋ ರೀತಿ ಕೈ ಚಾಚ್ಕೋತ ಎಕ್ಸೇಲ್. ಉಸಿರನ್ನು ಹೊರಗೆ ಹಾಕ್ತಾ ಎರಡೂ ಕೈ ಮತ್ತೆ ತೊಡೆ ಮೇಲೆ ಇರಲಿ, ರಿಲ್ಯಾಕ್ಸ್. ಸೊ ನಮಗೆ ಯಾಕೆ ಕ್ರ್ಯಾಂಪ್ ಬರ್ತಾವ್ರಿ ಅಂತಂದ್ರೆ ಗರ್ಭಾಶಯ ತನ್ನಂತಾನು ನ್ಯಾಚುರಲ್ ಆಗಿ ಕ್ಲೀನ್ ಮಾಡ್ಕೊಳಕ್ಕೆ ಸೊ ಗರ್ಭಾಶಯ ಏನೈತಲ್ರಿ ಸಂಕುಚಿತ ಆಗ್ತೈತಿ. ಸೊ ಸಂಕುಚಿತ ಆದಾಗನ ಏನು ಪೇನ್ ಬರ್ತೈತಲ್ಲ ಸೊ ಅದಕ್ಕೆ ಕ್ರ್ಯಾಂಪ್ಸ್ ಅಂತ ಹೇಳ್ತಾರೆ. ಕೆಲವೊಬ್ಬರಿಗೆ ಹೊಟ್ಟೆ ಭಾಗದಲ್ಲಿರ್ಬೋದು, ಕೆಲವರಿಗೆ ಸೊಂಟ ಭಾಗ, ತೊಡೆ ಭಾಗ, ಆಮೇಲೆ ಹ್ಯಾಮ್ಸ್ಟ್ರಿಂಗ್ಸ್ ಇಲ್ಲೆಲ್ಲ ಪೇನ್ ಬರ್ತಾ ಇರ್ತೈತಿ. ಸೊ ನೆಕ್ಸ್ಟ್ ಒನ್ ಸೂಕ್ತ ಕಪೋಟಾಸನ. ಸೊ ಅದಕ್ಕಾಗಿ ಮಲ್ಕೋತೀರಿ. ಸೂಕ್ತ ಕಪೋಟಾಸನ ಮಾಡೋಕ್ಕಿಂತ ಮೊದಲು ಒಂದು ರೌಂಡ್ ಮಸಾಜ್ ಮಾಡೋಣ್ರಿ. ಕಾಲು ಹಿಂದೆ ತೊಗೊಳೋದು ಮುಂದೆ ತೊಗೊಳೋದು ಸ್ವಲ್ಪ ರೌಂಡ್ ಮಾಡ್ಕೊಳ್ಳೋಣಂತ. ಸೊ ರೀತಿ ಮಲ್ಕೋತೀರಿ. ಮಲ್ಕೊಂಡ್ಮೇಲೆ ಕಾಲುಗಳನ್ನು ಫೋಲ್ಡ್ ಮಾಡ್ಕೋರಿ. ಸೊ ಫೋಲ್ಡ್ ಮಾಡ್ಕೊಂಡ್ಮೇಲೆ ಎರಡೂ ಕಾಲು ಏನೈತಲ್ಲ ನಿಮ್ಮ ಕಡೆ ತೊಗೋತೀರಿ ರೀತಿ. ಕೈ ಹಿಡ್ಕೋರಿ ಇಲ್ಲಿ. ಆಮೇಲೆ ಪಾದ ಏನೈತಲ್ಲ ಮುಂದೆ ಸ್ಟ್ರೆಚ್ ಮಾಡಿರಿ. ಸೊ ರೀತಿ ಹಿಡ್ಕೊಳ್ಳೋದ್ರಿಂದ ಸೊ ಇಲ್ಲೆಲ್ಲ ಪೇನ್ ಇರ್ತೈತಿ. ಕೆಲವೊಮ್ಮೆ ಸೊಂಟ ಭಾಗದಲ್ಲಿ ಪೇನ್ ಇರ್ತೈತಿ. ಸೊ ಅದೆಲ್ಲ ಕಡಿಮೆ ಆಗ್ತೈತಿ. ಸೊ ನೆಕ್ಸ್ಟ್ ಇದರ ಸ್ಥಿತಿ ಒಳಗಿರ್ರಿ. 1 2 3 4 5. ಸೊ ನೆಕ್ಸ್ಟ್ ಈ ಕಾಲು ಏನೈತಲ್ಲ ರೌಂಡ್ ಮಾಡಬೇಕು ಈ ರೀತಿ. ಇನ್ಹೇಲ್ ಉಸಿರು ತಗೋತೀರಿ. ಎಕ್ಸೇಲ್ ಮಾಡಿದಾಗ ಈ ರೀತಿ ಕಾಲು ಮುಂದೆ ತಗೊಳೋದು. ಮತ್ತು ಉಸಿರು ತಗೋತಾ ನಿಮ್ಮ ಕಡೆ ತಕ್ರಿ ಕಾಲು, ಎಕ್ಸೇಲ್ ಮಾಡ್ತಾ ಮುಂದೆ ತಗೋತೀರಿ. ಇದೇ ರೀತಿ ಇದನ್ನು ಒಂದು 5 ಬಾರಿ ಕ್ಲಾಕ್ ವೈಸ್ ಆ್ಯಂಡ್
ಇನ್ನು 5 ಬಾರಿ ಆ್ಯಂಟಿ ಕ್ಲಾಕ್ ವೈಸ್ ಮಾಡ್ಬೇಕು. ಆಮೇಲೆ ಕಾಲು ಏನೈತಲ್ಲ ಹಿಂಗೆ ಭಾಳ ಮ್ಯಾಲೆ ತೊಗೋಬೇಡ್ರಿ, ಆಮೇಲೆ ಭಾಳ ಮುಂದೆ ತೊಗೊಳಕ್ಕೆ ಹೋಗ್ಬೇಡ್ರಿ. ಸೊ ಇಷ್ಟು ತೊಗೊಂಡಿರ್ತೀರಿ, ಇಲ್ಲೇ ರೌಂಡ್ ಮಾಡೋದು. ಇನ್ಹೇಲ್ ಎಕ್ಸೇಲ್, ಇನ್ಹೇಲ್ ಎಕ್ಸೇಲ್. 5 ಬಾರಿ ಈ ಕಡೆ ಆದಮೇಲೆ ಮತ್ತೊಂದು 5 ಬಾರಿ ಈ ಕಡೆ. ಇನ್ಹೇಲ್ ಎಕ್ಸೇಲ್, ಇನ್ಹೇಲ್ ಎಕ್ಸೇಲ್. ಈ ರೀತಿ 5 ಬಾರಿ ಮಾಡ್ತೀರಿ. ರಿಲ್ಯಾಕ್ಸ್. ಸೊ ನೆಕ್ಸ್ಟ್ ಒನ್ ಸೂಕ್ತ ಕಪೋಟಾಸನ. ಸೊ ಅದಕ್ಕಾಗಿ ಬಲಗಾಲ ಐತಲ್ಲ ಎಡಗಾಲಿನ ಮೇಲೆ ತಗೋರಿ. ಈ ರೀತಿ ತೊಗೊಂಡ್ಮೇಲೆ ಸ್ಕ್ವೇರ್ ಬರ್ತೈತಿಲ್ಲ ಆಕಾರ. ಸೊ ನೆಕ್ಸ್ಟ್ ಎಡಗಾಲ ಏನೈತಲ್ಲ ನಿಮ್ಮ ಕಡೆ ತೊಗೋತೀರಿ ಈ ರೀತಿ. ಸೊ ನಿಮ್ಮ ಕಡೆ ತೊಗೊಂಡು ಬಲಗೈ ಏನೈತಲ್ಲ ಸ್ಕ್ವೇರ್ ಬಂದಿರ್ತೈತಿ ಅದ್ರೊಳಗೆ ತೊಗೋರಿ. ಕೈನ ಎಡಗೈನ ಹೊರಗಿಂದ ತೊಗೊಂಡು ಇಲ್ಲಿ ತೊಡೆ ಭಾಗಕ್ಕೆ ಇಟ್ಕೋರಿ. ಸೊ ಇಲ್ಲಿ ತೊಡೆ ಭಾಗಕ್ಕೆ ಇಟ್ಕೊಂಡು ಇನ್ನೂ ಸ್ವಲ್ಪ ಕಾಲು ನಿಮ್ಮ ಕಡೆ ತೊಗೋರಿ. ಸೊ ಇದು ಯಾವುದಕ್ಕೆ ಹೆಲ್ಪ್ ಆಕೈತಪ್ಪ ಅಂತಂದ್ರೆ, ಸೊ ಕೆಲವರಿಗೆ ಇಲ್ಲಿ ಪೇನ್ ಬರ್ತಾ ಇರ್ತೈತಿ ಪೀರಿಯಡ್ಸ್ ಟೈಮ್ನಾಗ, ತೊಡೆ ಭಾಗದಲ್ಲಿ ಸೊಂಟ ಭಾಗದಲ್ಲಿ ಪೇನ್ ಬರ್ತಾ ಇರ್ತೈತಲ್ಲ. ಸೊ ಅದಕ್ಕೆ ಭಾಳ ಹೆಲ್ಪ್ ಆಕೈತಿ ಇದು. ಸೊ ಇನ್ನೂ ನಿಮ್ಮ ಕಡೆ ಕಾಲು ಈ ರೀತಿ ಎಡಗಾಲ ತಗೊಳಕತ್ತೆ ಅಂತಂದ್ರೆ, ಸೊ ಇಲ್ಲಿ ಪೇನ್ ಬರಕ್ಕೆ ಶುರು ಆಕೈತಿ, ಇಲ್ಲಿ ಸ್ಟ್ರೆಚ್ ಆಕೈತಿ, ಪೇನ್ ಬರ್ತೈತಿ, ಅವಾಗ ಕಡಿಮೆ ಆಕೈತಿ ಇಲ್ಲಿ ಪೇನ್. ಸಹಜವಾದ ಉಸಿರಾಟ ಇರಲಿ. ಬ್ರೀದ್ ಇನ್, ಬ್ರೀದ್ ಔಟ್, ಬ್ರೀದ್ ಇನ್, ಬ್ರೀದ್ ಔಟ್. ಸೊ ನೆಕ್ಸ್ಟ್ ಇಲ್ಲಿಂದ ಉಸಿರು ತಗೋತ ಕಾಲು ಐತಲ್ಲ ಇನ್ನು ಸ್ವಲ್ಪ ಮ್ಯಾಗ್ ತಗೋರಿ. ಪೂರ್ತಿ ಮ್ಯಾಲ್ ಬೇಡ, ಸ್ವಲ್ಪ ಮ್ಯಾಗ್ ತಗೋತೀರಿ. ಉಸಿರು ತಗೋತ ಎಕ್ಸೇಲ್ ಮಾಡ್ತಾ ಡೌನ್. ಇನ್ಹೇಲ್, ಉಸಿರು ತಗೋತ ಕಾಲು ಮೇಲೆ, ಭಾಳ ಮೇಲೆ ತಗೋಕೆ ಹೋಗ್ಬೇಡ್ರಿ. ಎಕ್ಸೇಲ್ ಡೌನ್. ಇದೇ ರೀತಿ ಇದನ್ನು ಒಂದು 5 ಬಾರಿ ಮಾಡ್ತೀರಿ. ಕಾಲು ಮ್ಯಾಲೆ ತಗೊಳ್ಳೋದು, ಕಾಲು ಕೆಳಗೆ ತಗೊಳ್ಳೋದು. ರಿಲ್ಯಾಕ್ಸ್. ಈ ಕಾಲು ಬಿಡಿಸ್ಕೋತೀರಿ. ಅದೇ ರೀತಿ ಈ ಕಾಲಿಗೆ ಕೂಡ ಮಾಡಬೇಕು. ಈಗ ಬಲಗಾಲ ಮೇಲೆ ಎಡಗಾಲ ಹಾಕ್ರಿ, ಆಮೇಲೆ ಕಾಲು ನಿಮ್ಮ ಕಡೆ ತಗೋತೀರಿ ಬಲಗಾಲನ್ನು, ಆಮೇಲೆ ಬಲಗೈ ಹೊರಗಿಂದ ತಗೋರಿ, ಎಡಗೈ ಏನು ಸ್ಕ್ವೇರ್ ಬಂದೈತಲ್ಲ ಅದರೊಳಗಿಂದ ತಗೊಂಡು ಲಾಕ್ ಮಾಡ್ಕೋತೀರಿ ತೊಡೆ ಭಾಗಕ್ಕೆ. ಸೊ ಇನ್ನೂ ನಿಮ್ಮ ಕಡೆ ಕಾಲು ತೆಗ್ತೀರಿ. ಬಲಗಾಲ ಜಗ್ಗಕ್ಕೆ ಹತ್ರ ಎಡಗಾಲಿಗೆ ನೋವು ಹಾಕೋ ಶುರು ಆಗ್ತೈತಿ, ಅಬ್ಸರ್ವ್ ಮಾಡ್ಕೋರಿ. ಸೊ ನೆಕ್ಸ್ಟ್ ಇಲ್ಲಿಂದ ಉಸಿರು ತಗೋತ ಕಾಲು ಮೇಲೆ, ಉಸಿರು ಬಿಡ್ತಾ ಕೆಳಗೆ. ಇದನ್ನು 5 ಬಾರಿ ಮಾಡ್ತೀರಿ. ನಿಧಾನವಾಗಿ ಮಾಡಿರಿ, ರಿಲ್ಯಾಕ್ಸ್ ಅನ್ನಿಸ್ತೈತಿ. ರಿಲ್ಯಾಕ್ಸ್. 2 ಕಾಲು ಚಾಸ್ತೀರಿ, ರಿಲ್ಯಾಕ್ಸ್ ಆಗಿರಲಿಲ್ಲ ಒಂದು ಸ್ವಲ್ಪ ಹೊತ್ತು. ಸೊ ನೆಕ್ಸ್ಟ್ ಇಲ್ಲಿಂದ ಸೂಕ್ತ ಮತ್ಸ್ಯೇಂದ್ರಾಸನ. ಸೊ ಅದಕ್ಕಾಗಿ ಏನು ಮಾಡ್ಬೇಕಂತಂದ್ರೆ, ಬಲಗಾಲಿನ ಐತಲ್ಲ ಎಡಗಾಲಿನ ಮೇಲೆ ಈ ರೀತಿ, ಪಾದ ಏನೈತಲ್ಲ ಎಡಗಾಲಿನ ಮೇಲೆ ಇಡ್ರಿ ಈ ರೀತಿ. ಸೊ ನೆಕ್ಸ್ಟ್ ಇಲ್ಲಿಂದ 2 ಕೈ ನೀವು ಹಿಂಗೆ ಬಾಜುಗೆ ತೊಗೋಬೋದು, ಅಥವಾ ಇಂಟರ್ಲಾಕ್ ಮಾಡಿಕೊಂಡು ತಲೆಯಿಂದ ಇಟ್ಕೋಬೋದು. ನಿಮಗೆ ಯಾವ್ದು ಕರೆಕ್ಟ್ ಆಕೈತಿ ಅದನ್ನು ಮಾಡಿರಿ. ಸೊ ನಾನು ಈ ರೀತಿ ಮಾಡ್ತೀನಿ. ಸೊ ನೆಕ್ಸ್ಟ್ ಇಲ್ಲಿಂದ ಇನ್ಹೇಲ್ ಎಕ್ಸೇಲ್ ಮಾಡ್ತಾ ಏನೈತಲ್ಲ ಯಾ ಕಾಲು ಮ್ಯಾಲೆ ಹೋಗುತ್ತಲ್ಲ, ಸೊ ಅದನ್ನು ನೆಲಕ್ಕೆ ಹಚ್ಚಕ್ಕೆ ಪ್ರಯತ್ನ ಮಾಡ್ತೀರಿ ಈ ರೀತಿ. ಸೊ ನೆಕ್ಸ್ಟ್ ನೀವು ನಿಮ್ಮ ದೃಷ್ಟಿ ಏನೈತಲ್ಲ ನಿಮ್ಮ ಅಪೋಸಿಟ್ ಇರಬೇಕು. ನೀವು ಬಲಕ್ಕೆ ಹೊಳ್ಳಿರಿ ಅಂತಂದ್ರೆ ಎಡಕ್ಕೆ ನೋಡ್ತಾ ಇರ್ಬೇಕು ಈ ರೀತಿ. ಮತ್ತು ಉಸಿರು ತಗೋತಾ ಈ ರೀತಿ ಬರ್ರಿ. ಸೊ ಈ ಕಾಲ ಇನ್ನೊಂದು ಕಾಲ ಏನೈತಲ್ಲ ಆ್ಯಕ್ಟಿವ್ ಇಲ್ಲ ಅದು. ಸೊ ನೆಕ್ಸ್ಟ್ ಎಕ್ಸೇಲ್ ಮಾಡ್ತಾ ಈ ರೀತಿ ಅಪೋಸಿಟ್ ಹೊಳ್ತೀರಿ. ಸೊ ಇದರ ಸ್ಥಿತಿಯೊಳಗೆ ಕಾಲು ಇನ್ನೂ ಈ ರೀತಿ ನೀವು ಮ್ಯಾಲೆ ತೊಗೋಬೋದು. ಸೊ ಕಾಲನ್ನು ನೆಲಕ್ಕೆ ಹಚ್ಚಿರಿ, ಮ್ಯಾಗಿನ ಕಾಲು ಇಲ್ಲಿ ಹೊಳೆ ನೋಡ್ತಾ ಇರ್ತೀರಿ. ಇದರ ಸ್ಥಿತಿಯೊಳಗೊಂದು 5 ರಿಂದ 10 ಕೌಂಟ್ ಇದರ ಸ್ಥಿತಿಯೊಳಗೆ ಇರ್ತೀರಿ. ಸಹಜವಾದ ಉಸಿರಾಟ ಇರ್ತೈತಿ. ಇಲ್ಲೆಲ್ಲ ಪೇನ್ ಇದ್ರೆ ಸೊ ಅದು ಕೂಡ ಕಡಿಮೆ ಆಗ್ತೈತಿ. ಇಲ್ಲಿ ಸ್ವಂತ ಭಾಗದಲ್ಲಿ ಪೇನ್ ಇರ್ತಲ್ಲ ಕಡಿಮೆ ಆಗ್ತೈತಿ. ವಾಪಸ್ ಈ ಕಾಲು ಚಾಸ್ತೀರಿ. ಈಗ ಎಡಗಾಲು ಬಲಗಾಲ ಮೇಲೆ ಇಡ್ರಿ. ಇನ್ಹೇಲ್ ಎಕ್ಸೇಲ್ ಮಾಡ್ತಾ ಈಗ ನಿಮ್ಮ ರೈಟ್ ಸೈಡ್ ಟ್ವಿಸ್ಟ್ ಆಗ್ತೀರಿ. ಇಲ್ಲಿಂದ ನೀವು ನಿಮ್ಮ ಅಪೋಸಿಟ್ ನೋಡಬೇಕು. ವಾಪಸ್ ಇದೇ ರೀತಿ ಇದನ್ನೊಂದು 2 ಬಾರಿ ಮಾಡಿರಿ. ಕೊನೆ ಬಾರಿಗೆ ಏನೈತಲ್ಲ ಒಂದು 5 ರಿಂದ 10 ಕೌಂಟ್ ಇರ್ತೀರಿ. ರಿಲ್ಯಾಕ್ಸ್. ಇಲ್ಲಿಂದ ಇವಿಷ್ಟು ಮುಗಿದು ಎಲ್ಲ ಆಸನಗಳು ಮುಗಿದು ಅಂತಂದ್ರೆ ಶವಾಸನ ಸ್ಥಿತಿಯೊಳಗೆ ಒಂದು 3 ರಿಂದ 5 ನಿಮಿಷ ಅಥವಾ 10 ನಿಮಿಷ ಟೈಮ್ ಆಯ್ತಪ್ಪ ಅಂತಂದ್ರೆ ಸ್ವಲ್ಪ ರಿಲ್ಯಾಕ್ಸ್ ಆಗಿ ಆಮೇಲೆ ಎದ್ದೇಳ್ರಿ. ಈ ವಿಡಿಯೋದಾಗಿರೋ ಎಲ್ಲ ಆಸನಗಳನ್ನು ನಿಮಗೆ ಎಷ್ಟು ಸಾಧ್ಯ ಆಕೈತಿ ಅಷ್ಟು ನಿಧಾನವಾಗಿ ಪ್ರಾಕ್ಟೀಸ್ ಮಾಡಿರಿ. ಈ ಎಲ್ಲ ಆಸನಗಳನ್ನು ನೀವು ಪೀರಿಯಡ್ಸ್ ಟೈಮ್ನಾಗೂ ಮಾಡ್ಬೋದು,
ಅಥವಾ ಪೀರಿಯಡ್ಸ್ ಇನ್ನೇನು ಬರ್ತೈತಪ್ಪ ಅಂತಂದ್ರೆ ಅದನ್ನ ಹಿಂದಿನ ದಿನಗಳಲ್ಲಿ ಕೂಡ ನೀವು ಮಾಡ್ಬೋದು. ಆಮೇಲೆ ಏನು 3 ದಿವಸ ಆಗ್ತೈತಲ್ಲ, 3 ದಿವಸದ ನಂತರ ಪೀರಿಯಡ್ಸ್ ಆಗಿ 3 ದಿವಸದ ನಂತರ ಸೊ ನೀವು ಎಲ್ಲ ಆಸನಗಳನ್ನು ನೀವು ಪ್ರಾಕ್ಟೀಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಸೂರ್ಯ ನಮಸ್ಕಾರ ಇರ್ಬೋದು, ಇನ್ನು ಕೆಲವು ಆಸನಗಳಿರ್ಬೋದು, ಚಂದ್ರ ನಮಸ್ಕಾರ ಅಂತ ಇರ್ಬೋದು, ಇವೆಲ್ಲ ಆಸನಗಳನ್ನು ನೀವು ಪ್ರಾಕ್ಟೀಸ್ ಮಾಡ್ಬೋದು. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ಮತ್ತೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸ್ರಿ. ಯೋಗ ಸಾಧನೆಗೆ ಜಯವಾಗಲಿ.